ನಮಸ್ಕಾರ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ ಕನ್ನಡ ಕಾವ್ಯಾಮೃತ ಕವಿಗಳ ಬಳಗ ಈ ವೇದಿಕೆಯಿಂದ ಕವಿವರ್ಮ ಬಿರುದಾಂಕಿತ ಗೆಳೆಯ ಡಾಕ್ಟರ್ ಕಾಗಂ ಶಶಿಕುಮಾರ್ ಅವರು ರಾಜ್ಯೋತ್ಸವದ ಅಂಗವಾಗಿ ಒಂದು ಕವಿಗೋಷ್ಠಿಯನ್ನು, ಆನ್ಲೈನ್ ಕವಿಗೋಷ್ಠಿಯನ್ನು ಆಯೋಜಿಸಿರ್ತಾರೆ. ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭ ಕರ್ನಾಟಕದಲ್ಲಿ ವೈಭವವಾಗಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗ್ತಾ ಇಲ್ಲ. ಯಾಕಂದರೆ ಇಡೀ ದೇಶ ಕೊರೋನಾ ವೈರಸ್ನಿಂದ ಬಾಧಿತವಾಗಿ ನಮ್ಮ ಒಂದು ಸೃಜನಶೀಲ ಹಂಬಲಗಳಿಗೆ, ಸೃಜನಶೀಲ ಕಾರ್ಯಕ್ರಮಗಳಿಗೆ ತಡೆ ಒಡ್ಡಿದೆ. ಇಂಥ ಸಂದರ್ಭದಲ್ಲಿ ಒಂದು ತಾಂತ್ರಿಕತೆಯನ್ನು ಬಳಸಿಕೊಂಡು ಸಾಮಾಜಿಕ ಜಾಲತಾಣದ ಮೂಲಕ ಈ ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ನಾಡಿನಾದ್ಯಂತ ಕವಿಗಳು ಈ ವೇದಿಕೆಯಲ್ಲಿ ಆನ್ಲೈನ್ ಮೂಲಕ ತಮ್ಮ ಕವಿತೆಗಳನ್ನು ವಾಚಿಸಲಿದ್ದಾರೆ. ಕನ್ನಡದ ಕವಿಗಳು ಕಾಲಮಾನಕ್ಕೆ ತಕ್ಕಂತೆ ಆಯಾಯ ಕಾಲಘಟ್ಟದ ಧೋರಣೆಗಳು, ನಡವಳಿಕೆಗಳು, ಪ್ರೇರಣೆಗಳು, ಪರಿಣಾಮಗಳಿಗೆ ತಕ್ಕಂತೆ ತಮ್ಮದೇ ರೀತಿಯಲ್ಲಿ ಕಾವ್ಯವನ್ನು ಕಟ್ಟಿ ಸೃಜನಶೀಲ ಅನುಸಂಧಾನ ನಡೆಸ್ತಾ ಬರ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವೇದಿಕೆಯ ಕೆಳಗೆ ಕವಿಗೋಷ್ಠಿ ಆನ್ಲೈನ್ ಮೂಲಕ ನಡೆಯಲಿದೆ. ಇವತ್ತು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹುಯಿಲಗೊಳ ನಾರಾಯಣರಾಯರು ಏನು ಹೇಳಿದ್ದಾರೆ, ಚೆಲುವಾದ ಕನ್ನಡ ನಾಡು ಇನ್ನೂ ಉದಯವಾಗಬೇಕಾಗಿದೆ. ಇದು ನಿರಂತರ ಪ್ರಕ್ರಿಯೆ. ರಾಜಕೀಯವಾಗಿ ಕರ್ನಾಟಕ ಅನ್ನುವಂಥದ್ದು ಒಂದು ಭೌಗೋಳಿಕ ವ್ಯಾಪ್ತಿಯಲ್ಲಿ ಹೆಸರು ಪಡೆದು 65 ವರ್ಷಗಳು ಕಳೆದರೂ ಕೂಡ ಕನ್ನಡ ಪ್ರಜ್ಞೆ ಅನ್ನುವುದು ಮತ್ತು ಜಾಗತಿಕ ಸವಾಲುಗಳಿಗೆ ಕನ್ನಡವನ್ನು ಸನ್ನದ್ಧಗೊಳಿಸುವಂಥದ್ದು ಇದು ಇನ್ನೂ ಹಿಂಬಿಳಿಕೆಯಲ್ಲೇ ಇದೆ. ಯಾಕಂದರೆ ಒಂದು ಆಳುವ ಜನವರ್ಗಗಳ ಭಾಷೆಗಳು ಅಂದರೆ ಪ್ರಭುತ್ವ ಭಾಷೆಗಳು ಇಂಗ್ಲಿಷ್, ಹಿಂದಿ, ಸಂಸ್ಕೃತ ಮುಂತಾದ ಭಾಷೆಗಳು ಬಲವಂತವಾಗಿ ಏರಿಕೆ ಆಗ್ತಾ ಒಂದು ಭಾಷಿಕ ಸಂಘರ್ಷದ ವಾತಾವರಣವನ್ನೇ ಸೃಷ್ಟಿಸಿವೆ. 2000ಕ್ಕೂ ದೀರ್ಘಕಾಲದ ಇತಿಹಾಸ ಇರತಕ್ಕಂಥ ಕನ್ನಡ ಇವತ್ತು ಹೆಚ್ಚೇನು 800 ವರ್ಷಗಳು ಕೂಡ ಆಗಿಲ್ಲ ಹಿಂದಿ ಹುಟ್ಟಿ. ಹಿಂದಿಯ ಏರಿಕೆ ನಡೀತಾ ಇದೆ. ಕನ್ನಡದ ಜನರಿಗೆ ದಕ್ಕಬೇಕಾದಂಥ ಉದ್ಯೋಗಗಳು, ಕನ್ನಡ ಜನತೆಗೆ ದಕ್ಕಬೇಕಾದಂಥ ಈ ನೆಲ ಜಲ ಎಲ್ಲ ಅನ್ಯ ಭಾಷಿಕರಿಗೆ ಒಂದು ಅರ್ಥದಲ್ಲಿ ಪರಭಾರೆಯಾಗುತ್ತಲೋ, ಕ್ರಯ ವಿಕ್ರಯಗೊಳ್ಳುತ್ತಲೋ ಹಿಂದಿ ಭಾಷಿಕರ ಯಾಜಮಾನ್ಯ ಕನ್ನಡದ ಮೇಲೆ ಅಧಿಕವಾಗ್ತಾ ಇದೆ. ಬ್ಯಾಂಕುಗಳಲ್ಲಿ, ಮೆಟ್ರೋ ಮಾಲ್ಗಳಲ್ಲಿ, ಪೋಸ್ಟ್ ಆಫೀಸ್ಗಳಲ್ಲಿ, ರೈಲ್ವೆಯಲ್ಲಿ, ಅಷ್ಟೇ ಏನು ಈ ಮೊಬೈಲ್ ಕರೆ ಮಾಡಿದಾಗಲೂ ಕೂಡ ಹಿಂದಿ ಭಾಷೆ ಕೇಳಿ ಬರುತ್ತಿರುತ್ತೆ. ಅದೇ ಕನ್ನಡ ಭಾಷೆ 2000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರತಕ್ಕಂಥ ಕನ್ನಡ ಭಾಷೆ ಹಿಂದೆ ಸರಿತಾ ಇದೆ ಅಂದಾಗ ಜಾಗತಿಕ ಸವಾಲಿಗೆ ಕನ್ನಡವನ್ನು ಸನ್ನದ್ಧಗೊಳಿಸುವ ಬಹಳ ಸಶಕ್ತವಾದಂತಹ ಕನ್ನಡ, ಇಂಥ ಕನ್ನಡವನ್ನು ಸನ್ನದ್ಧಗೊಳಿಸುವಂಥ ಕೆಲಸ ಆಗಬೇಕಾಗಿದೆ. ಇದಕ್ಕೆ ಆಳುವ ವರ್ಗದ ಧೋರಣೆಗಳ ವಿರುದ್ಧ ಕನ್ನಡಿಗರು ಸಾಂಘಿಕವಾಗಿ ತಮ್ಮ ಪ್ರತಿರೋಧವನ್ನು ಒಡ್ಡಬೇಕಾಗಿದೆ. ಇಂಥದ್ದೊಂದು ಸಂದರ್ಭದಲ್ಲಿ ನಾವಿದ್ದೇವೆ. ಎಂದಿಗೂ ಕೂಡ ಜನಭಾಷೆಯಾಗಿರದ, ಎಂದಿಗೂ ಕೂಡ ಶಿಕ್ಷಣದ ಭಾಷೆಯಾಗಿರದ ಮತ್ತು ತಳವರ್ಗಗಳನ್ನು, ಮಹಿಳೆಯರನ್ನು
ಅಲಕ್ಷಿತ ಸಮುದಾಯಗಳನ್ನು ಮುಟ್ಟದಿರುವ ಸಂಸ್ಕೃತ ಭಾಷೆ ಒಂದು ಧಾರ್ಮಿಕ ಭಾಷೆಯಾಗಿ ಶ್ಲೋಕ ಪಠಣ, ಮಂತ್ರ ಪಠಣ, ಹೀಗೆ ಧಾರ್ಮಿಕವಾಗಿ ಗುಡಿಗುಂಡಾರಗಳಲ್ಲಿ ಮತ್ತು ಆಚರಣೆಗಳಲ್ಲಿ ಒಂದು ತನ್ನ ಯಾಜಮಾನ್ಯವನ್ನು ಮೆರಿತಾ ಇದೆ. ಅನುತ್ಪಾದಕ ಜನರ ಬದುಕನ್ನು ಪೊರೆಯುವ ಮಟ್ಟಕ್ಕೆ ಸಂಸ್ಕೃತ ತನ್ನ ಯಾಜಮಾನ್ಯವನ್ನು ಸಾಧಿಸಿದೆ. ಉತ್ಪಾದಕ ವರ್ಗವಾದಂಥ ದುಡಿಮೆಗಾರ ಕನ್ನಡಿಗರು ಈ ಥರದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹೇರಿಕೆಯಾದಂಥ ಸಂಸ್ಕೃತ ಭಾಷೆಯನ್ನು ಪ್ರತಿರೋಧಿಸುವ ಒಂದು ಹೊಣೆಯನ್ನು ನಾವು ಹೊರಬೇಕಾಗಿದೆ. ಮತ್ತು ಇಂಗ್ಲೀಷ್ ಅನ್ನುವುದು ಹೆಚ್ಚು ತೆರಪು ಇರುವಂತಹ ಭಾಷೆ ನಿಜ. ವಿಶ್ವದಲ್ಲಿ ಇಂಗ್ಲೀಷ್ಗಿಂತಲೂ ಹೆಚ್ಚು ಜನ ಮಾತನಾಡುವಂಥ ಭಾಷೆ ಸ್ಪ್ಯಾನಿಷ್ ಭಾಷೆಯಾಗಿದೆ. ಆದರೆ ನಾವು ಭಾರತೀಯರು ಇಂಗ್ಲಿಷ್ ಭಾಷಿಕ ರಾಷ್ಟ್ರಗಳೊಂದಿಗೆ ಹೆಚ್ಚು ಒಡನಾಟ ಹೊಂದಿರುವ ಕಾರಣ, ಇಂಗ್ಲಿಷ್ ವಸಾಹತುಶಾಹಿಗಳ ಆಡಳಿತಕ್ಕೆ ಭಾರತ ದೇಶ ಒಳಪಟ್ಟ ಕಾರಣ ಹೇರಿಕೆಯ ಭಾಷೆಯಾಗಿಯೇ ದಕ್ಕಿದಂಥ ಇಂಗ್ಲಿಷ್ ಇವತ್ತು ಎಲ್ಲರಿಗೂ ಕೊಂಡಿಯನ್ನು ಬೆಸೆಯುವ ಒಂದು ಭಾರತೀಯ ಎಲ್ಲ ರಾಜ್ಯಗಳನ್ನು ಬೆಸೆಯುವಂಥ ಭಾಷೆಯಾಗಿದೆ, ಒಪ್ಪೋಣ. ಆದರೆ ಉದ್ಯೋಗ ಸೃಷ್ಟಿಯಿಂದ ಇಂಗ್ಲಿಷ್ನಿಂದಲೂ ಕೂಡ ಉದ್ಯೋಗಗಳು ದಕ್ತಿದ್ದಾವೆ, ಅನ್ನದ ಭಾಷೆಯಾಗಿ ಅದು ಕಾಣಿಸ್ತಾ ಇದೆ. ಇಂಗ್ಲಿಷ್ ಭಾಷೆಯನ್ನು ಒಳಗೊಳ್ಳದ ಬೇರೆ ಬೇರೆ ರಾಷ್ಟ್ರಗಳು ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ, ಶಿಕ್ಷಣದಿಂದಲೂ ತುಂಬ ಪ್ರಗತಿ ಸಾಧಿಸಿದ್ದಾವೆ. ಕನ್ನಡ ಅನ್ನುವುದು ಕೂಡ ಅನ್ನದ ಭಾಷೆಯಾಗಿ ಕಾಣಬೇಕು. ಕನ್ನಡದ ಮೂಲಕವೇ ಅನೇಕ ಜ್ಞಾನ ಶಾಖೆಗಳನ್ನು ಹೊಂದಿರುವುದಂಥ ನಾವು ಕಟ್ಟಿರುವಂಥದ್ದನ್ನು ನಮ್ಮ ಚರಿತ್ರೆಯ ಪುಟಗಳು ನಮಗೆ ತಿಳಿಸಿಕೊಡ್ತವೆ. ಕನ್ನಡಿಗರು ವಿಶ್ವದಾದ್ಯಂತ ಚೆದರಿಕೊಂಡು ಹರಿದು ಹಬ್ಬಿದ್ದಾರೆ. ಹೀಗಿರುವಾಗ ನಾವು ಕನ್ನಡ ಅಂದ ಕೂಡಲೇ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿ ಆಲೋಚನೆ ಮಾಡುವಂತಿಲ್ಲ. ಭೌಗೋಳಿಕವಾಗಿ ಕರ್ನಾಟಕ ಅಂತ ಅಂದುಕೊಂಡ್ರೂ ಒಂದು ಭಾವಗೋಳದ ದೃಷ್ಟಿಯಿಂದ ವಿಶ್ವದಾದ್ಯಂತ ಕನ್ನಡಿಗರಿದ್ದಾರೆ. ಇಲ್ಲೊಂದು ಭಾವ ಕರ್ನಾಟಕ ಇದೆ. ಅವರು ವಿದೇಶದಲ್ಲಿದ್ದರೂ ಕೂಡ ಕನ್ನಡ ನೆಲಕ್ಕೆ ಮತ್ತು ಕನ್ನಡ ಭಾಷೆಗೆ ನಿಷ್ಠೆ ತೋರಿಸ್ತಾ ಇದ್ದಾರೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಕುವೆಂಪು ಏನು ಹೇಳಿದರು, ಎಲ್ಲಾದರೂ ಇದ್ದರೂ ಕನ್ನಡಿಗನಾಗೇ ಇರುವಂಥ, ಹಾಗೆ ಕನ್ನಡಿಗನಾಗೇ ಇದ್ದು ವಿಶ್ವದಾದ್ಯಂತ ಇರುವಂಥ ಕನ್ನಡಿಗರು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಉಸಿರಾಡುವಂಥ ಒಂದು ಭಾವಗೋಳದ ಕರ್ನಾಟಕ, ಭಾವಗೋಳದ ಒಬ್ಬ ಕನ್ನಡಿಗ ಪ್ರಪಂಚದಾದ್ಯಂತ ಇದ್ದಾರೆ. ಆ ದೃಷ್ಟಿಯಿಂದಲೂ ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ. ಬೇರೆ ದೇಶಗಳಲ್ಲಿ ಕನ್ನಡಿಗರಿಗೆ ನಾವು ಕನ್ನಡವನ್ನು ಎಷ್ಟು ಕೊಡ್ತಾ ಇದ್ದೇವೆ, ಕನ್ನಡ ಶಿಕ್ಷಣವನ್ನು ಅಲ್ಲಿನ ಸರ್ಕಾರಗಳು ಯಾವ ಥರ ಕೊಡ್ತಿದ್ದಾವೆ ಅನ್ನೋದ್ರ ಕಡೆಗೂ ಕೂಡ ಕನ್ನಡದ ಸಾಹಿತಿಗಳು, ಕನ್ನಡದ ಹೋರಾಟಗಾರರು, ಸಂಘಟನೆಗಳು ಗಮನ ಹರಿಸಬೇಕಾಗಿದೆ. ಅಷ್ಟೇ ಏಕೆ, ನಮ್ಮ ನೆರೆಹೊರೆಯ ರಾಜ್ಯಗಳಲ್ಲಿಯೂ ಕೂಡ ಲಕ್ಷಾಂತರ ಕನ್ನಡಿಗರು ಇದ್ದಾರೆ. ಅವ್ರಿಗೆ ಆಯಾಯ ರಾಜ್ಯಗಳು ಯಾವ ಥರದ ಕನ್ನಡ ಶಿಕ್ಷಣ ಕೊಡ್ತಿದ್ದಾವೆ, ಕನ್ನಡ ಶಾಲೆಗಳನ್ನು ಸ್ಥಾಪಿಸಿದ್ದಾವೆ, ಅಲ್ಲಿನ ಕನ್ನಡಿಗರ ಸ್ಥಿತಿಗತಿಗಳೇನು ಅನ್ನುವುದನ್ನು ಕೂಡ ನಾವು ಯೋಚನೆ ಮಾಡುವಂಥ ಸಂದರ್ಭದಲ್ಲಿದ್ದೇವೆ. ಇದು ಏನು ವೇದಿಕೆ ಇದೆ, ಒಂದು ಕಾವ್ಯಾಮೃತ ಕವಿಗಳ ಬಳಗ ವೇದಿಕೆ, ಈ ವೇದಿಕೆ ಕೂಡ ಈ ಥರದ ಕನ್ನಡಿಗರ ಬಗ್ಗೆ, ಅಂದರೆ ಭಾವಗೋಳ ಕನ್ನಡ, ಭಾವಗೋಳ ಕರ್ನಾಟಕ, ಭಾವಗೋಳ ಕನ್ನಡಿಗರು, ಇವುಗಳ ಬಗ್ಗೆ ಕರ್ನಾಟಕದ ರಾಜಕೀಯ ಗಡಿಯನ್ನು ದಾಟಿ ಆಲೋಚಿಸುವಂಥ ಒಂದು ವಿಶಾಲವಾದಂಥ ದೃಷ್ಟಿಕೋನವನ್ನು ಮತ್ತು ಆಶಯವನ್ನು ಇರಿಸಿಕೊಂಡಿದೆ. ಇಂಥ ಹೊತ್ತಿನಲ್ಲಿ ನಾವು ಕನ್ನಡಿಗರಾದಂಥ ನಾವು
ವಿಶ್ವಾತ್ಮಕ ಪ್ರಜ್ಞೆಯಲ್ಲಿ ಕವಿ ಕುವೆಂಪು ಭಾವಿಸಿದಂತಹ ಕನ್ನಡವನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಅಲ್ಲಿ ನೈಲ್ ನದಿ ನೀರು ಕುಡಿದ್ರೂ ಕೂಡ ಅದನ್ನು ಕುಡಿಯುವ ನೀರು ಕಾವೇರಿ ಅಂತಲೇ ಕುಡಿಯುವಂಥ ಜನ ಇದ್ದಾರೆ. ಪೆರು ದೇಶದ ಬೆಟ್ಟವನ್ನು ಹತ್ತಿದ್ರೂ ಕೂಡ ಏರುವ ಮಲೆ ಅದೇ ಸಹ್ಯಾದ್ರಿ ಅಂತ ತಿಳಿದುಕೊಂಡು ಬೆಟ್ಟ ಹತ್ತುವವರಿದ್ದಾರೆ. ಶ್ರೀಶೈಲದ ಬೆಟ್ಟ ಹತ್ತಿದ್ರೂ ಕೂಡ ಆಂಧ್ರದಲ್ಲಿರುವಂಥ ಕನ್ನಡಿಗರು ಆಂಧ್ರದಲ್ಲಿದ್ದರೂ ಕೂಡ ಅವರು ಕೂಡ ಕರ್ನಾಟಕದ ಒಂದು ಭಾವಗೋಳದಲ್ಲೇ ಬದುಕಿರ್ತಾರೆ. ಕನ್ನಡ ಬೇರು, ಕನ್ನಡ ಸ್ತನ್ಯಪಾನ, ಕನ್ನಡದ ಚಿಗುರು, ಕನ್ನಡದ ಹಸಿರುಂಡು, ಕನ್ನಡದ ಹಸಿರಿನಲ್ಲಿ ಅವರು ತಮ್ಮ ಎದೆಯಲ್ಲಿರಿಸಿಕೊಂಡು ಬದುಕ್ತಿದ್ದಾರೆ. ಇಂಥ ಕನ್ನಡಿಗರ ಬಗ್ಗೆ ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ನನ್ನ ಆತ್ಮೀಯ ಕವಿಗೆಳೆಯ ಸಂಘಟಕ, ಸಾಮಾಜಿಕ ಕಾರ್ಯಕರ್ತ, ಕವಿವರ್ಮ ದುರ್ಗಾಂಕಿತ ಡಾಕ್ಟರ್ ಗಗನ್ ಶಶಿಕುಮಾರ್ ಅವರು ಆಯೋಜಿಸಿರ್ತಕ್ಕಂಥ ಈ ಕವಿಗೋಷ್ಠಿಯಲ್ಲಿ, ರಾಜ್ಯೋತ್ಸವದ ಪ್ರಯುಕ್ತ ಆಯೋಜಿಸಿರುವಂಥ ಕವಿಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಎಲ್ಲ ಕವಿಗಳಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವೇದಿಕೆಯಲ್ಲಿ ಅನೇಕ ಹಿರಿಯ ಸಾಹಿತಿಗಳು, ಡಾಕ್ಟರ್ ಸಿದ್ಧಲಿಂಗಯ್ಯನವರು ಪಂಪ, ಮನುಷ್ಯಕುಲಂ ತಾನೊಂದೇ ವಲ್ಲಂ ಎಂದು ಸಾರಿದಂಥ ಆದಿಕವಿ ಪಂಪನನ್ನು ಲೋಗೋ ಆಗಿ ಇರಿಸಿಕೊಂಡಿರುವಂಥ ಈ ವೇದಿಕೆ, ಇದು ವಿಶ್ವಮಾನವತೆಯ ಮಂತ್ರವನ್ನು ಹೇಳಿದ ಕುವೆಂಪು ಅವರ ಆದಿಬೀಜವನ್ನು ಬಿತ್ತಿದಂಥ ಕವಿ ಪಂಪ. ನೆರೆ ಸೈರಿಸಲಾರ್ಪಡೆ ಪರಧರ್ಮಂ ಪರ ವಿಚಾರವಂ ಅಂದರೆ ಪರಧರ್ಮವನ್ನು, ಪರ ವಿಚಾರಗಳನ್ನು ಕೂಡ ಸೈರಿಸಬೇಕಾಗಿದೆ. ಅಂಥ ಕನ್ನಡವನ್ನು ಕುರಿತು, ಕನ್ನಡಿಗನನ್ನು ಕುರಿತು ಹೇಳಿದ ಪಂಪ. ಬುದ್ಧ ಇದ್ದಾರೆ. ಬುದ್ಧ ಈ ಇಡೀ ವಿಶ್ವದ ಜನಬದುಕಿನ ಕಾವ್ಯವನ್ನು ಬರೆದಂತಹ, ನಮ್ಮ ಬದುಕಿನ ಕಾವ್ಯವನ್ನೇ ಬರೆದಂತಹ ಕರುಣಾಮೈತ್ರಿಯ ಅಹಿಂಸಾ ಮೂರ್ತಿ, ವೈಜ್ಞಾನಿಕವಾದಂಥ ಮತ್ತು ಎಲ್ಲ ಜನರಿಗೆ ಸಲ್ಲುವಂಥ ಒಂದು ಧಾರ್ಮಿಕ ನೈತಿಕ ಕಟ್ಟಳೆಗಳನ್ನು ನಮಗೆ ವಿಧಿಸಿ ಹೋದಂಥ ಆದಿಪ್ರಮಥ ಆದಿಗುರು ಬುದ್ಧ ಮತ್ತು ಬಸವಣ್ಣ ಇದ್ದಾರೆ. ಕನ್ನಡ ಧರ್ಮವನ್ನು ಸ್ಥಾಪಿಸಿದಂಥ, ಅರ್ಥಾತ್ ಲಿಂಗಾಯತ ಧರ್ಮ, ಅದು ಕನ್ನಡದ್ದೇ ಧರ್ಮ. ಕನ್ನಡ ವಚನಕಾರರು ಸಂಸ್ಕೃತ ಭಾಷೆಯನ್ನು ಶಿಕ್ಷಣಕ್ಕೆ ಕೊಡದಾಗ ಮಹಿಳೆಯರಿಗೂ ತಳಸ್ತರರಿಗೂ ಶಿಕ್ಷಣ ಕೊಡದೇ ಇರುವಾಗ ಆ ತಳಸ್ತರ ವಚನಕಾರರನ್ನೆಲ್ಲ ಸೇರಿಸಿಕೊಂಡು, ಮಹಿಳೆಯರನ್ನು ಸೇರಿಸಿಕೊಂಡು ಅಮರಗಣಗಳನ್ನು ರೂಪಿಸಿ ಅಲ್ಲಮ ಪ್ರಭುವಂಥ ಒಬ್ಬ ವಿಶ್ವದಾರ್ಶನಿಕನನ್ನು ಅನುಭವ ಮಂಟಪದ ಅಧ್ಯಕ್ಷನನ್ನಾಗಿ ಮಾಡಿ ಒಂದು ಕ್ರಾಂತಿ ಕಾವ್ಯವನ್ನು ರೂಪಿಸಿ ಬದುಕಿನ ಕಾವ್ಯವನ್ನು ಬರೆದು ಪಲ್ಲವಿಸಿದಂಥ, ಇಡೀ ವಿಶ್ವಕ್ಕೆ ಮಾದರಿಯಾದಂಥ ವಿಶ್ವಗುರು ಬಸವಣ್ಣನವರು ಇಲ್ಲಿ ಒಂದು ಲಾಂಛನವಾಗಿ ಈ ವೇದಿಕೆಗೆ ಅಳವಡಿಸಿಕೊಳ್ಳಲಾಗಿದೆ. ಮತ್ತು ವಿಶ್ವಜ್ಞಾನಿ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರ ಲಾಂಛನವನ್ನು ಕೂಡ ಈ ವೇದಿಕೆ ಅಳವಡಿಸಿಕೊಂಡಿದೆ. ಇವತ್ತು ವಿಶ್ವಜ್ಞಾನಿಯಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ, ಸಮಾಜವಾದಿ ಪ್ರಜಾಪ್ರಭುತ್ವ ಅನ್ನುವಂಥ ಒಂದು ಶ್ರೇಷ್ಠ ಕಾವ್ಯವನ್ನು ಸಂವಿಧಾನ ಅನ್ನುವ ಹೆಸರಿನಲ್ಲಿ ನಮಗೆ ನೀಡಿದ್ದಾರೆ. ಅಂದರೆ ಪ್ರಜಾಪ್ರಭುತ್ವ ಅನ್ನುವ ದೇಶಕ್ಕೆ ಬೇಕಾಗಿರುವ ಒಂದು ಶ್ರೇಷ್ಠ ಕಾವ್ಯ ಅದು ಸಂವಿಧಾನ. ಅಷ್ಟಲ್ಲದೆ ಅನೇಕ ಭಾಷಣಗಳನ್ನು, ಬರಹಗಳನ್ನು ಮಾಡಿದಂಥವರು, ನಮ್ಮೆಲ್ಲರ ಬದುಕನ್ನು ತಿದ್ದಿದಂಥವರು. ಆದ್ದರಿಂದ ಈ ಬುದ್ಧನಾಗಿರಲಿ, ಬಸವಣ್ಣನಾಗಿರಲಿ ಅಥವಾ ಅಂಬೇಡ್ಕರ್ ಅವರಾಗಿರಲಿ, ಇವರನ್ನು ನಾವು ಕವಿಗಳು ಅಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅವರು ಜನಮಾನಸದ ಕಾವ್ಯವನ್ನು, ಬದುಕಿನ ಕಾವ್ಯವನ್ನು, ಬದುಕಿನ ನಿರಂತರತೆಯ ಕಾವ್ಯವನ್ನು ಮತ್ತು ಇಡೀ ವಿಶ್ವಕ್ಕೆ ಸಲ್ಲುವಂತಹ ಕಾವ್ಯವನ್ನು ಬರೆದು ಹೋಗಿದ್ದಾರೆ. ಅವರು ಬರೆದ ಕಾವ್ಯವೇ ನಮ್ಮ ಬದುಕಿನ ನಡೆಯಾಗಿ
ಇವತ್ತು ಅಳವಡಿಕೆಯಾಗಿ ನಾವು ನಡೀತಾ ಇರೋದಕ್ಕೆ ಸಾಧ್ಯ ಆಗಿದೆ. ಇಂಥದ್ದೊಂದು ಶ್ರೇಷ್ಠ ದಾರ್ಶನಿಕರ ಭಾವಚಿತ್ರಗಳನ್ನು, ಅವರ ಆಶಯಗಳನ್ನು ಇರಿಸಿಕೊಂಡು, ಲಾಂಛನವಾಗಿ ಇರಿಸಿಕೊಂಡು ನಡೆಯುವಂಥ ವೇದಿಕೆ ಇದಾಗಿದೆ. ಹನುಮಯ್ಯನ ಪಾಳ್ಯದಿಂದ ಬಂತಹ ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ ಒಂದು ಸಣ್ಣ ಊರು. ಆ ಸಣ್ಣ ಊರಿನಿಂದ ಇಡೀ ಕರ್ನಾಟಕದ ಆಚೆಗೂ ಇರುವಂತಹ ಭಾವಗೋಳದ ಕನ್ನಡಿಗರಿಗೆ ಮಾದರಿಯಾಗಬಹುದಾದ, ಅನುಕರಣೀಯ ಮತ್ತು ಅನುಸರಣೀಯ ಆಗಬಹುದಾದಂತಹ ಒಂದು ನಡೆಯನ್ನು ಈ ವೇದಿಕೆಯ ಮೂಲಕ ನಮ್ಮ ಶಶಿಕುಮಾರ್ ಅವರು ತೋರಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಈ ವೇದಿಕೆಯ ಜೊತೆಗೆ ನಾನು ಒಬ್ಬ ಕವಿಯಾಗಿ ಗುರುತಿಸಿಕೊಳ್ಳಲು ತುಂಬ ಸಂತೋಷ ಪಡ್ತಿದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ವಿಶೇಷವಾಗಿ ಇವತ್ತು ಕಾವ್ಯ ವಾಚನ ಮಾಡಲು ಬಂದಿರುವಂಥ ಕವಿಗಳಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ವಡ್ಡಗೆರೆ ನಾಗರಾಜಯ್ಯ. ನಮಸ್ಕಾರ.